ಇದು ನಮ್ಮ ದೇಶದ ಪ್ರಜಾಪ್ರಭುತ್ವದ ಸೌಂದರ್ಯ ಹಾಗೂ ವಿಶೇಷ. ನವೆಂಬರ್ 14ಕ್ಕೆ ಮುಗಿಯುತ್ತಾ ಮೋದಿ ಯುಗ. ಮೋದಿ 3ನೇ ಬಾರಿಯ ಅವಧಿಯನ್ನು ಕಂಪ್ಲೀಟ್ ಮಾಡ್ತಾರ. ಈಗಾಗಲೇ ಪಕ್ಕ ಆಗೋಯ್ತಾ ಮುಂದಿನ ಪ್ರಧಾನಮಂತ್ರಿ ಪಟ್ಟ. ಬಿಹಾರದಂತಹ ಒಂದು ರಾಜ್ಯ ಇಡೀ ದೇಶದ ಚಿತ್ರಣವನ್ನು ಬದಲಾಯಿಸ್ತಾ ಇರೋದು ಹೇಗೆ? ಬಿಹಾರದಲ್ಲಿ ಅಲ್ಲಿನ ಮಹಿಳೆಯರಿಗೆ ಅಕೌಂಟಿಗೆ ನೇರ 10,000 ದುಡ್ಡು ಹಾಕಿದ್ದಾರೆ. ಒಂದು ವೇಳೆ ಈ ಬಾರಿಯ ಬಿಹಾರದ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ಸೋಲೋದು ಮಾತ್ರ ಬಿಜೆಪಿನೇ. ಮೋದಿ ಈ ಇಬ್ಬರನ್ನ ಬಿಟ್ಟರೆ ಅಧಿಕಾರಗಳು ಕೊಡೋದು ಗ್ಯಾರಂಟಿ. ಇನ್ನು 9 ಜನ ಆಚೆ ಬಂದರೆ ಮೋದಿ ಸೀಟು ಗಾಯಬ್. ಒಂದೊಂದೇ ನೋಡ್ತಾ ಹೋಗೋಣಂತೆ. ನೀವಿನ್ನು ಜೇನಿಗಿರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡೋದನ್ನು ಮರೆಯಬೇಡಿ. ಬಿಹಾರದ ಚುನಾವಣೆ ದೇಶದ ಚಿತ್ರಣವನ್ನೇ ಬದಲಾಯಿಸ್ತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಅದೀಗ ಕೇವಲ ಒಂದು ರಾಜ್ಯದ ಚುನಾವಣೆಯಾಗಿ ಮಾತ್ರ ಉಳಿದಿಲ್ಲ. ಬಿಹಾರದ ಚುನಾವಣೆ ನೇರ ಈ ದೇಶದ ಪ್ರಧಾನಮಂತ್ರಿಯ ಹುದ್ದೆ ಇದೆಯಲ್ಲ ಅದನ್ನು ಬದಲಾಯಿಸೋ ಮಟ್ಟಕ್ಕೆ ಹೋಗಿದೆ. ಬಿಹಾರದ ಚುನಾವಣೆಗೂ ಈ ದೇಶದ ಸದ್ಯದ ಸಮಗ್ರ ರಾಜಕಾರಣಕ್ಕೂ ಏನು ಸಂಬಂಧ ಅನ್ನೋದನ್ನು ನೋಡ್ತಾ ಹೋಗೋಣಂತೆ. ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ನವೆಂಬರ್ 6 ಮತ್ತು 11ಕ್ಕೆ ನಡೆಯುತ್ತೆ. ಮತ ಎಣಿಕೆ ನವೆಂಬರ್ 14ರಂದು ನಡೆಯುತ್ತೆ. ಅಂದರೆ ನವೆಂಬರ್ 14 ಒಂದು ನಿರ್ಣಾಯಕವಾದ ದಿನ ಆಗಲಿದೆ. ಒಂದು ವೇಳೆ ಬಿಹಾರದಲ್ಲಿ ನವೆಂಬರ್ 14ರಂದು ಮೋದಿಯ ಸದ್ಯದ ಗೆಳೆಯಾಗಿರ್ತಕ್ಕಂಥ JDUನ ನಿತೀಶ್ ಕುಮಾರ್ ಅವರ ಪಕ್ಷ ಬಹುಮತ ಗೆಲ್ಲದೆ ಹೋದರೆ ನೇರ ಪರಿಣಾಮ ಆಗೋದು ಕೇಂದ್ರ ಸರ್ಕಾರ ಅಂದರೆ NDA ಮೇಲೆ ಸಖತ್ತಾಗಿ ಪರಿಣಾಮ ಬೀರುತ್ತೆ. ಹೇಳಿ ಕೇಳಿ ನಿತೀಶ್ ಕುಮಾರ್ ಮಡ್ಲಲ್ಲಿ ಕಟ್ಟಿಕಟ್ಟ ಕೆಂಡ ಇದ್ದಾರೆ. NDA ಅಂತಂದರೆ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟದಲ್ಲಿ ನಿತೀಶ್ ಕುಮಾರ್ ಅವರ ಪಕ್ಷದ ಬಲ ಇರತಕ್ಕಂಥದ್ದು 12. ಈ 12 ಸೀಟ್ಗಳ ಮೇಲೆ ಮೋದಿ ಸರ್ಕಾರ ನಿಂತಿದೆ. ಬಿಹಾರಕ್ಕೆ ನಂತರ ಬರೋಣಂತೆ. ಸದ್ಯ ಕೇಂದ್ರ ಸರ್ಕಾರದ ಸ್ಥಿತಿ ಏನಿದೆ ಅಂತ ಒಂದ್ಸರಿ ನೋಡೋಣ. ಕೇಂದ್ರದಲ್ಲಿ ಸರ್ಕಾರ ರಚಿಸಬೇಕಾಗಿರ್ತಕ್ಕಂಥದ್ದು 272, ಅಂದರೆ ಒಟ್ಟು ಸಂಖ್ಯೆ ಇರತಕ್ಕಂಥದ್ದು 542. ಆದರೆ 2024ರ ಲೋಕಸಭಾ ಚುನಾವಣೆಯಲ್ಲಿ BJP ತಗೊಂಡಿದ್ದು ಕೇವಲ 240 ಸೀಟು. ಈ 240 ಸೀಟ್ಗಳಿಂದ ಮೋದಿ ಹವಾ ನಿಂತೆ ಹೋಯಿತು. ಅಲ್ಲಿಗೆ ಮೋದಿ ನೆರವಿಗೆ ಯಾರಾದರೂ ಬರಲೇಬೇಕಾಗಿತ್ತು. ಆಗ ಬಂದವರೇ ಆಂಧ್ರ ಪ್ರದೇಶದ ತೆಲುಗು ದೇಶಂ ಪಕ್ಷದ ಚಂದ್ರಬಾಬು ನಾಯ್ಡು. ಅವರ ಪಕ್ಷದ 16 MPಗಳನ್ನು ಕೊಟ್ಟರು. ಅಲ್ಲಿಗೆ 256 ಸೀಟ್ ಆಯಿತು. ಆಗಲೂ NDA ಸರ್ಕಾರ ರಚನೆ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಸರ್ಕಾರ ರಚಿಸಬೇಕಾಗಿದ್ದು 272. ಅಲ್ಲಿಗೆ ತಲುಪಕ್ಕೆ ಸಾಧ್ಯ ಆಗಲಿಲ್ಲ. ಆಗ ಬಂದವರು JDU ಪಕ್ಷದ ನಿತೀಶ್ ಕುಮಾರ್. ಅವರು ತಮ್ಮ ಪಕ್ಷದ 12 MPಗಳನ್ನು ಕೊಟ್ಟರು. ಅಲ್ಲಿಗೆ 268 ಆಯಿತು. ಇನ್ನು 4 ಸೀಟ್ಗಳು ಬೇಕಿತ್ತು. ಅದಕ್ಕೆ ಈ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ರೀತಿಯಲ್ಲೇ ಡ್ಯಾಮೇಜಿಂಗ್ ಕ್ಯಾರೆಕ್ಟರ್ ಅಲ್ಲದೆ ಇದ್ದಂಥವ್ರು, ಅಂದರೆ ನಮ್ಮ JDSನವರು, ನಮ್ಮ ದೇವೇಗೌಡರ ಪಕ್ಷದ 2 ಸೀಟು, ಶಿವಸೇನೆಯ 7 ಸೀಟ್ಗಳು, ಇನ್ನು ಸಣ್ಣ ಪಕ್ಷಗಳು 1 ಸೀಟು ಅಂತೇಳಿ ಮೋದಿ ಬೆಂಬಲಕ್ಕೆ ನಿಂತ್ಕೊಂಡು ಅಲ್ಲಿಗೆ ಮೋದಿ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದರು. ಅಂದರೆ BJP ಬಿಟ್ಟು ಇತರೆ ಪಕ್ಷಗಳ ಸೀಟುಗಳ ಸಂಖ್ಯೆ 53. ಅದರಲ್ಲಿ ಈ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಅವರ ಪಕ್ಷಗಳ ಸೀಟ್ಗಳನ್ನು ಕಳೆದರೆ ಉಳಿಯೋದು 265. ಇಲ್ಲ ಚಂದ್ರಬಾಬು ನಾಯ್ಡು ಅವರ ಸಮಸ್ಯೆ ಏನಿಲ್ಲ, ಅದನ್ನ ಹೆಂಗಾದ್ರೂ ಮಾಡಿ ಮ್ಯಾನೇಜ್ ಮಾಡ್ಕೊಂಡ್ರಾಯ್ತು ಅಂತ ಮನವೊಲಿಸೋದು ಕೂಡ ಅಷ್ಟೇನು ಕಷ್ಟ ಆಗಲಾರ್ದು. ಆದರೆ ನಿತೀಶ್ ಕುಮಾರ್ ಇಲ್ಲದೇನು ಚಂದ್ರಬಾಬು ನಾಯ್ಡು ಜೊತೆಗೆ ಇದ್ದರೆ ಸರ್ಕಾರಕ್ಕೆ ಬೇಕಾದ 272 ಸೀಟು ಇದ್ದೇ ಇರ್ತವೆ. ಆದರೆ ಒಂದು ವೇಳೆ ನಿತೀಶ್ ಕುಮಾರ್ ಹೇಗೋ ಸಂಭಾಳಿಸ್ಬೋದು. ಆದರೆ ಅಧಿಕಾರ ಅನ್ನೋ ವಿಚಾರ ಬಂದಾಗ ಚಂದ್ರಬಾಬು ನಾಯ್ಡು ಅವರನ್ನು ನಿಭಾಯಿಸೋದು ತುಂಬಾ ಕಷ್ಟ. ಈ ಇಬ್ಬರು ಅಂದರೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಇಬ್ಬರು ಕೂಡ ಒಂದೇ ತರಹದ ತೀರ್ಮಾನ ತಗೋತಾರೆ. ಹಾಗಾಗಿ ಈ ಇಬ್ಬರನ್ನು ಕೂಡ ಈ ಇಬ್ಬರು ಪಕ್ಷಗಳ ಸೀಟ್ಗಳನ್ನು ಒಟ್ಟಿಗೆ ಲೆಕ್ಕಕ್ಕೆ ತಗೊಳ್ಳೋದು ಈ ದೇಶದ ರಾಜಕಾರಣದ ನಿಯಮ. ಅಂದರೆ ಮೋದಿ ಈ ಇಬ್ಬರನ್ನ ಬಿಟ್ಟರೆ ಅಧಿಕಾರಗಳು ಕೊಡೋದು ಗ್ಯಾರಂಟಿ. ಈಗ ಬಿಹಾರದ ಚುನಾವಣಾ ವಿಚಾರಕ್ಕೆ ಬರೋಣಂತೆ. ಬಿಹಾರದಲ್ಲಿ ಈಗ ಅಧಿಕಾರದಲ್ಲಿರೋದು ನಿತೀಶ್ ಕುಮಾರ್ ಅಲ್ಲ, ಅಲ್ಲಿ ಅಧಿಕಾರದಲ್ಲಿರೋದು NDA ಅಲಯನ್ಸ್. ಒಟ್ಟು ಬಿಹಾರದ 243 ಸೀಟ್ಗಳಲ್ಲಿ NDA ಸುಮಾರು 128 ಸೀಟ್ಗಳ ಬಲ ಇದೆ. ಅದರಲ್ಲಿ BJPದು 78, ನಿತೀಶ್ ಕುಮಾರ್ ಪಾರ್ಟಿದು 45 ಸೀಟ್ಗಳು. ಇವೆರಡು ಸೇರಿ 128 ಸೀಟ್ಗಳ ಮೂಲಕ ನಿತೀಶ್ ಕುಮಾರ್ CM ಆಗಿದ್ದಾರೆ. ವಿರೋಧ ಪಕ್ಷವಾಗಿ ಕೂಡ ಏನು ಕಡಿಮೆ ಇಲ್ಲ. ಮಹಾಗಠಬಂಧನ್ ಅಂದರೆ RJD ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು ಪ್ರಮುಖ ವಿರೋಧ ಪಕ್ಷವಾಗಿದೆ. ತೇಜಸ್ವಿ ಯಾದವ್ ಅವರು ವಿರೋಧ ಪಕ್ಷದ ನಾಯಕರು. ಈ ತೇಜಸ್ವಿ ಯಾದವ್ ಬಗ್ಗೆ ಹೇಳಲೇಬೇಕು. ಈ ದೇಶ ಕಂಡ ವರ್ಣರಂಜಿತ ರಾಜಕಾರಣಿಯ ಮಗನ ಬಗ್ಗೆ ಮಾತಾಡದೆ ಈಗಿನ ಬಿಹಾರವನ್ನು ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಸದ್ಯಕ್ಕೆ ಮಹಾಗಠಬಂಧನ್ಗೆ 110 ಸೀಟ್ಗಳಿದ್ದಾವೆ. RJDದು 75, ಕಾಂಗ್ರೆಸ್ದು 19, CPA 12, CPI 2, ಈ ರೀತಿ ಅದು ಕೂಡ ಏನು ಕಡಿಮೆ ಇಲ್ಲ. ಅದರ ಸ್ಥಿತಿ ಕೂಡ ತುಂಬ ಚೆನ್ನಾಗೇ ಇದೆ.
ಈಗ ಚುನಾವಣೆ ನಡೆಯೋಕ್ಕೆ ತಯಾರಾಗ್ತದೆ. ಇದರಲ್ಲಿ ಇನ್ನು ಯಾವ ಪಕ್ಷಕ್ಕೆ ಅಂದರೆ NDA ಅಲಯನ್ಸ್ನಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸೀಟ್ಗಳು ಹಂಚ್ಕೋಬೇಕು ಅನ್ನೋದು ಕ್ಲಿಯರ್ ಆಗಿಲ್ಲ. ಆದರೆ ಮೇಲ್ಮಟ್ಟದಲ್ಲಿ ಅದೆಲ್ಲ ಡಿಕ್ಲೇರ್ ಆಗ್ತಾ ಇದೆ ಈಗ. ಅದು ಕೂಡ ಬಹಳ ಮುಖ್ಯ ಆಗಿದೆ. ಒಂದು ವೇಳೆ ಸರ್ಕಾರ ರಚನೆ ಮಾಡೋದಕ್ಕೆ ಬೇಕಾದಂಥ 122 ಸೀಟು ಅಂದರೆ ಬಿಹಾರದ ಸರ್ಕಾರ ರಚನೆ ಮಾಡಬೇಕು, ಅಲ್ಲಿ ಒಬ್ಬ CM ಆಗಬೇಕು, ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತಂದರೆ ಬೇಕಾಗಿರ್ತಕ್ಕಂಥದ್ದು 122 ಸೀಟ್ಗಳು. ಮೋದಿ ಜೊತೆ ಸೇರಿ ನಿತೀಶ್ ಕುಮಾರ್ ಪಡೆಯೋಕ್ಕೆ ಸಾಧ್ಯ ಆಗದೆ ಹೋದರೆ ನಿತೀಶ್ ಕಾಂಗ್ರೆಸ್ ಜೊತೆ ಸೇರಿ ಸರ್ಕಾರ ರಚನೆ ಮಾಡೋದ್ರಲ್ಲಿ ಅನುಮಾನನೇ ಬೇಡ. ಇದಕ್ಕೆ ಇಂತಹ ಬದಲಾವಣೆಗೆ ನಿತೀಶ್ ಕುಮಾರ್ ಅವರ ರಾಜಕೀಯ ಇತಿಹಾಸವೇ ಸಾಕ್ಷಿ. ಒಟ್ಟಾರೆ ನಿತೀಶ್ ಅವರಿಗೆ ಅಧಿಕಾರ ಬೇಕೇ ಬೇಕು ಅಷ್ಟೇ. ಈಗ ಬದಲಾವಣೆ ಕೇವಲ ಬಿಹಾರದಲ್ಲಿ ಮಾತ್ರ ಆಗುತ್ತಾ? ನೋ ಚಾನ್ಸ್. ಬಿಹಾರದಲ್ಲಿ ಆದ ಬದಲಾವಣೆ ಕೇಂದ್ರ ಸರ್ಕಾರದಲ್ಲೂ ಕೂಡ ಆಗುತ್ತೆ. ನಿತೀಶ್ ಕುಮಾರ್ NDA ಇಂದ ಸಹಜವಾಗಿಯೇ ಆಚೆ ಬಂದೇ ಬರ್ತಾರೆ. NDA ಬಲ 293 ಇದ್ದಿದ್ದು 281 ಇಳಿಯುತ್ತೆ. ಅಂದರೆ ಇನ್ನು 9 ಜನ ಆಚೆ ಬಂದರೆ ಮೋದಿ ಸೀಟು ಗಾಯಬ್. ಅದೇ ಸಮಯದಲ್ಲಿ UPA ಅಂದರೆ ಈಗಿನ INDIA ಅಂದರೆ ಕಾಂಗ್ರೆಸ್ ನೇತೃತ್ವದ ಗಠಬಂಧನ್ ಸಂಖ್ಯೆ 254 ಇದೆ. ಅದು 266ಕ್ಕೆ ಇರುತ್ತೆ. ಅಲ್ಲಿಗೆ ಕಾಂಗ್ರೆಸ್ ನೇತೃತ್ವದ ಅಲಯನ್ಸ್ ಸರ್ಕಾರ ರಚನೆ ಆಗೋಕ್ಕೆ ಬೇಕಾಗೋದು ಕೇವಲ 6 ಸೀಟ್ಗಳು ಮಾತ್ರ. ಒಂದು ವೇಳೆ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಅವರಿಗೆ PM ಪಟ್ಟ ಅಂತ ಹೇಳಿದರೆ ಅನಾಮತ್ತಾಗಿ INDA ಅಲಯನ್ಸ್ ಇದೆಯಲ್ಲ, ಅಲಯನ್ಸ್ ಸರ್ಕಾರ ರಚನೆ ಮಾಡೋದ್ರಲ್ಲಿ ಯಾವ ಡೌಟು ಬೇಡ. ಈ ರೀತಿ ಆಗೋಕ್ಕೆ ಸಾಧ್ಯ ಇಲ್ವಾ ಅಂತ ನೋಡಿದ್ರೆ ಖಂಡಿತ ಸಾಧ್ಯ ಇದೆ. ಈ ಹಿಂದೆ ನಿಮಗೆ ನೆನಪಿರ್ಬೋದು, ಈ ಹಿಂದೆ ಇಂದಿರಾ ಗಾಂಧಿ ಎಮರ್ಜೆನ್ಸಿ ನಂತರ ಚುನಾವಣೆಗೆ ಹೋದಾಗ ಆ ಸಮಯದಲ್ಲಿ ಚರಣ್ ಸಿಂಗ್ ಅವರನ್ನ PM ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟು ಚುನಾವಣೆಗೆ ಹೋಗಿದ್ದನ್ನು ನಾವು ಈಗಾಗಲೇ ನೋಡಿದ್ದೀವಿ. ಅಂತಹದೇ ಒಂದು ಇತಿಹಾಸ ಮರುಕಳಿಸೋದಕ್ಕೆ ಎಷ್ಟೊತ್ತು ಬೇಕು ಹೇಳಿ. ಒಂದು ವೇಳೆ ಈ ಬಾರಿಯ ಬಿಹಾರದ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ಸೋಲೋದು ಮಾತ್ರ BJPನೇ, ಸ್ಥಾನ ಕಳ್ಕೊಳ್ಳೋದು ಮಾತ್ರ ಮೋದಿನೇ. ಹಾಗಾಗಿ ಇಡೀ BJPಯೇ ಬಿಹಾರದಲ್ಲಿ ಅಳಿವು ಉಳಿವಿನ ಹೋರಾಟ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ವಿಚಾರದಲ್ಲಿ ಟೀಕೆ ಮಾಡಿದ BJP ಜನರೇ ಬಿಹಾರದಲ್ಲಿ ಅಲ್ಲಿನ ಮಹಿಳೆಯರಿಗೆ ಅಕೌಂಟಿಗೆ ನೇರ 10 ಸಾವಿರ ದುಡ್ಡು ಹಾಕಿದ್ದಾರೆ. ಮೋದಿ ತನ್ನ ತಾಯಿಯ ಕುರಿತಾಗಿ ನೆನ್ಕೊಂಡು ಕಣ್ಣೀರಾಗ್ತಾ ಇದ್ದಾರೆ. ಬಿಹಾರದಲ್ಲಿ BJP ತನ್ನ ಎಲ್ಲ ಟ್ಯಾಲೆಂಟ್ನು ಕೂಡ ಒತ್ತ ಇಟ್ಟು ಕೆಲಸ ಮಾಡ್ತಾ ಇದೆ. ಇನ್ನೊಂದು ಕಡೆ ಲಾಲು ಪ್ರಸಾದ್ ಯಾದವ್ ಎಂಬ ರಂಗೀನ ರಾಜಕಾರಣಿಯ ಮಗ ತೇಜಸ್ವಿ ಯಾದವ್ ಅಲ್ಲಿನ ಯುವಕರನ್ನ ಸೂಜಿಗಳಂತೆ ಸಿಡಿತಾರೆ. ಮತ್ತೊಂದು ಕಡೆ ರಾಹುಲ್ ಗಾಂಧಿ ವೋಟ್ ಚೋರಿ ಅಂತ ದೊಡ್ಡ ಅಭಿಯಾನನೇ ಶುರು ಮಾಡಿ ಒಂದೊಂದು ವೋಟಿನ ಮೇಲೂ ಕೂಡ ಸರ್ಪಗವಲ ಹಾಕೊಂಡು ಕೂತಿದ್ದಾರೆ. ಬಿಹಾರದಲ್ಲಿ ಗೆದ್ದರು ಸೋತರು ನಿತೀಶ್ ಕುಮಾರ್ CM ಆಗಿ ಮುಂದುವರೆದೇ ಹೊರಿತಾರೆ. ತೇಜಸ್ವಿ ಯಾದವ್ ಎಂಬ ಯುವಕನನ್ನು ರಾಹುಲ್ ಗಾಂಧಿ ಹೇಗೋ ಸಂಭಾಳಿಸ್ತಾರೆ, ಅದು ಅವ್ರಿಗೆ ಗೊತ್ತಿದೆ. ಆದರೆ ನಿತೀಶ್ ಕುಮಾರ್ ಅಥವಾ NDA ಸೋತರೆ ಭಾರತ ದೇಶಕ್ಕೆ ಹೊಸ ಪ್ರಧಾನಿ ಸಿಗ್ತಾನೆ. ಇದು ನಮ್ಮ ದೇಶದ ಪ್ರಜಾಪ್ರಭುತ್ವದ ಸೌಂದರ್ಯ ಹಾಗೂ ವಿಶೇಷ. ಮೋದಿ 3ನೇ ಬಾರಿಯ ಅವಧಿಯನ್ನು ಕಂಪ್ಲೀಟ್ ಮಾಡ್ತಾರ, ಅದಕ್ಕೆ ಅವಕಾಶ ಇದೆಯಾ ಅಂತ ನೋಡಿದರೆ ಬಿಹಾರದಲ್ಲಿ ಮೋದಿ ಅಲ್ಲಾಡೋಗ್ತಾ ಇದ್ದಾರೆ. ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಭಾಳ ಕುತೂಹಲದಿಂದ ಇಡೀ ದೇಶದ ಜನತೆ ಬಿಹಾರದ ಕಡೆ ನೋಡ್ತಾ ಇದ್ದಾರೆ. ಮೋದಿಯ ಯುಗ ಇಲ್ಲಿಗೆ ಅಂತ್ಯ ಆಗುತ್ತಾ? ಹೊಸ ನಾಯಕರುಗಳು ಬರ್ತಾರಾ? ಇನ್ನೇನೇನು ಬದಲಾವಣೆ ಆಗುತ್ತೆ? ಇದಕ್ಕೆ ಕಾರಣ ಆಗದಿದ್ದರೂ ಬಿಹಾರದ ಎಲೆಕ್ಷನ್. ಧನ್ಯವಾದಗಳು.